ಸಿಗ್ದಾಗ ಬಿಡಿ. ಪಾಸಸ್ ಅವೈಲೇಬಲ್ ಇರೋರೆಲ್ಲ ಪಾಸಸ್ ತಗೊಂಡ್ರೆ ಆ ಥಿಯೇಟರ್ ಅಲ್ಲಿ ಇಲ್ಲಿ ಏನು ಬೆಂಗಳೂರಲ್ಲಿ ಇವೆಂಟ್ ನಡೀತಾ ಇರುತ್ತೆ, ಈ ಇವೆಂಟಿನ ಕಂಪ್ಲೀಟ್ ಲೈವ್ ಆ ಥಿಯೇಟರ್ ಹೋಗುತ್ತೆ. ಸೊ ಈ ಇವೆಂಟ್ ಅಲ್ಲಿ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಒಂದು ಹಾಫ್ ಅನ್ ಅವರ್ ಮುಂಚೆಯಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ ಹಾಫ್ ಅನ್ ಅವರ್ ಲೈವ್ ಅಲ್ಲಿರೋ ಅಭಿಮಾನಿಗಳೆಲ್ಲರೂ ಇದನ್ನ ನೋಡ್ಬೋದು ಮೈಸೂರಲ್ಲಿ. ಅಲ್ಲಿಂದ ಕೂತ್ಕೊಂಡು ದೇ ಕ್ಯಾನ್ ವಾಚ್ ಶಿವಣ್ಣ, ರಾಜ್ಬಿ ಶೆಟ್ಟಿ ಅವರು, ಉಪ್ಪಿ ಸರ್ ಅವ್ರು ಮಾತಾಡೋದೆಲ್ಲರೂ. ಸೊ ಶಿವಣ್ಣ ಅವರು ಇಲ್ಲಿಂದ ಮೈಸೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಹುಬ್ಳಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ, ಮಂಗಳೂರಿನ ಅಭಿಮಾನಿಗಳನ್ನ ವಿಶ್ ಮಾಡ್ತಾರೆ. ಸೊ ಅಟ್ ಎ ಟೈಮ್ ಒಂದೇ ಟೈಮ್ ಇಂದ ಎಲ್ಲಾ ಡಿಸ್ಟ್ರಿಕ್ಟಿನ ಅಭಿಮಾನಿಗಳನ್ನ ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು, ಉಪ್ಪಿ ಸರ್ ವಿಶ್ ಮಾಡ್ತಾರೆ. ಅಂಡ್ ಇಲ್ಲಿ ಟ್ರೈಲರ್ ಪ್ಲೇ ಮಾಡಿದಾಗ ಅಲ್ಲಿ ಕ್ಯೂಬ್ ಅಲ್ಲಿ ಕೂಡ ಪ್ಲೇ ಮಾಡೋಕೆ ವ್ಯವಸ್ಥೆ ಮಾಡಿರ್ತೀವಿ. ಸೊ ಅಲ್ಲಿರುವ ಅಭಿಮಾನಿಗಳಿಗೆ ಸೇಮ್ ಟೈಮ್ ಅಲ್ಲಿ ಅವರು ಕೂಡ ಅಲ್ಲಿ ಥಿಯೇಟರ್ ನೋಡಬಹುದು. ಸೊ ಒಂದೇ ಟೈಮ್ ವಿ ಆರ್ ಪ್ಲಾನಿಂಗ್ ಟು ಲಾಂಚ್ ದ ಟ್ರೇಲರ್ ಫಸ್ಟ್ ಎವರ್ ಇನ್ 7 districts together. This is the first time we are doing. India's first. ಇದು ಎಲ್ಲ ಕಡೆ ವಿಚಾರಿಸಿದ್ವಿ, ಕ್ಯೂಬ್ ಅಲ್ಲೂ ವಿಚಾರಿಸಿದ್ವಿ. ಸ್ವಲ್ಪ ಚಾಲೆಂಜಸ್ ಇದೆ ಒಂದೇ ಟೈಮ್ ಲೈವ್ ಹಿಂಗೆ ಸ್ಟ್ರೀಮಿಂಗ್ ಮಾಡೋದಂತ. ಸೊ ಇಂಡಿಯಾದಲ್ಲಿ ಯಾರು ಇದನ್ನು ಟ್ರೈ ಮಾಡಿಲ್ಲ. ಸೊ ವಿ ಆರ್ ಟ್ರೈಂಗ್ ಫಾರ್ ದ ಫಸ್ಟ್ ಟೈಮ್ ಲೈವ್ ಸ್ಟ್ರೀಮಿಂಗ್ ಎರರ್ ಬರ್ದೆ ಅವ್ರಿಗೆ ಇದೆಲ್ಲ ಕರೆಕ್ಟಾಗಿ ಅಭಿಮಾನಿಗಳಿಗೇನು ತೊಂದರೆ ಆಗದೆ ಅದು ಲೈವ್ ಹೋಗೋದಕ್ಕೆ ಟೆಕ್ನಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅದನ್ನೆಲ್ಲ ಟೀಮ್ ಜೊತೆ ಮಾತಾಡ್ತಾ ಇದ್ದೀವಿ. ನವರಸನ್ ಅವ್ರ ಜೊತೆಗಿದ್ದಾರೆ, ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬನ್ನಿ ಸರ್, ನೀವು ಮಾತಾಡ್ಬೇಕಿದ್ರ ಬಗ್ಗೆ ಹೇಗೆ ಲಾಂಚ್ ಬಗ್ಗೆನೇ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದ್ರೆ ಈ ನಾರ್ಮಲ್ ಟ್ರೈಲರ್ ಲಾಂಚ್ಗೆ ಪ್ರೆಸ್ ಮೀಟ್ ಅವಶ್ಯಕತೆ ಇರೋದಕ್ಕೆ ಡೇಟಾ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಒಂದು ಯಾರು ಟ್ರೈ ಮಾಡ್ದಿರೋ ಅಂತ ಒಂದು ಕಾನ್ಸೆಪ್ಟ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಇದರಿಂದ ವರ್ಕ್ ಮಾಡಿ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡ್ದಿರೋ ಅಂಥದ್ದನ್ನ ಇವಾಗ ಫಸ್ಟ್ 45 ಟೀಮು ಟ್ರೈ ಮಾಡ್ತಿದೆ. ಅಟ್ ಎ ಟೈಮ್ ಇನ್ನು 7 districts ಇನ್ಕ್ಲೂಡಿಂಗ್ ಬೆಂಗಳೂರು 8 places ಅಟ್ ಎ ಟೈಮ್ ಇವೆಂಟ್ ನಡೆಯುತ್ತೆ. ಬಟ್ ಅವ್ರಿಗೆ ವರ್ಚುವಲ್ ಆಗಿರ್ತಾರೆ, ಇಲ್ಲಿ ರಿಯಲ್ ಆಗಿರ್ತಾರೆ. ಬಟ್ ಇಬ್ಬರಿಗೂ ಕನೆಕ್ಷನ್ ಇರುತ್ತೆ. ಅಂದರೆ ಅಲ್ಲಿ ಥಿಯೇಟ್ರಲ್ಲಿರೋ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು, ಉಪ್ಪಿ ಸರ್ ಆಗ್ಬೋದು, ರಾಜ್ಬಿ ಶೆಟ್ಟಿ ಅವ್ರು ಆಗ್ಬೋದು, ಈ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆನೂ ಮಾತಾಡ್ಬೋದು. ಇಲ್ಲಿರೋರು ಅಲ್ಲಿಂದ ಆ ಥರ ಇವಾಗ ಲೈವ್ ನಾವಿಬ್ರು ಆಪೋಸಿಟ್ ಹೆಂಗೆ ಕೂತಿದ್ದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಸ್ಕ್ರೀನಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂಬ್ ಅವ್ರ ಹತ್ರ ಎಲ್ಲ ಕರೆಸಿ 1-2-3 ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಚೆನ್ನೈಯಿಂದೆಲ್ಲ ಕರೆಸ್ತಾ ಇದ್ದೀವಿ. ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು. ದಿಸ್ ಇಸ್ ದ ಸ್ಪೆಷಲ್. ಅದು ನಮ್ಮ ರಮೇಶ್ ರೆಡ್ಡಿ ಸರ್, ಅರ್ಜುನ್ ಧನ್ಯ ಸರ್ ಒಂದು ಇಷ್ಟು ವರ್ಷಗಳ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದನ್ನ ಎಫೆಕ್ಟ್ನ ಎಲ್ಲ ಜನ ನೋಡಬೇಕು ಅನ್ನೋದು ಆಸೆ ಅಷ್ಟೇ. ಯಾವುದು ಟೆಸ್ಟ್ ಏನಿಲ್ಲ, ಅವರು ಆಲ್ರೆಡಿ 2-3 ಡೇಸಲ್ಲೇ ಮಾಡಕ್ಕೆ ರೆಡಿ ಇದ್ದಾರೆ. ಎಲ್ಲ ಟೆಕ್ನಿಷಿಯನ್ಸ್ ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಅವರು ಬರ್ತಾರೆ. ಬಂದು ಥಿಯೇಟರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ, UFO ಕ್ಯೂಬ್ ಜೊತೆ ಮಾತಾಡಿದ್ವಿ. ಅವ್ರಿಗೂ ಇದು ಚಾಲೆಂಜ್ ಇದು, ಯಾಕಂದರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ. ಇದನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಲ್ಯಾಂಡ್ ಮಾರ್ಕ್. ನೆಕ್ಸ್ಟ್ ಮಾಡೋವರೆಗೂ ನೀವು ಹೇಳಿದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದ್ದೀವಿ ಸರ್. ಅದು ಸರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲೇ ಒಂದು ಥಿಯೇಟರ್ ಟು ಥಿಯೇಟರ್ ಹೆಂಗೆ ಹೋಗುತ್ತೆ, ಏನಾದ್ರು ಡಿಲೇ ಸೆಕೆಂಡ್ಸ್ ಬರುತ್ತಾ, ಅದು ಬಂದರೆ ಹಿಂಗೆ ಮ್ಯಾನೇಜ್ ಮಾಡಿ ಏನೇನು ಚಾಲೆಂಜಸ್ ಬರುತ್ತೆ, ಇನ್ನೊಂದು 3-4 ದಿನದಲ್ಲಿ ಮಾಡ್ತಾ ಇದ್ದೀವಿ. ಅದಾದಮೇಲೆ 15ನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ 15ನೇ ತಾರೀಕು. ಇಲ್ಲ ವೆರಿ ಟ್ರೂ ಸರ್. ದಿ ವಿಲನ್ ಟೈಮ್ ಅಲ್ಲಿ ಈ ತರದೊಂದು ಸಣ್ಣ ಪ್ರಯೋಗ ಮಾಡಿದ್ರು. ಸುದೀಪ್ ಸರ್ ಇರ್ಲಿಲ್ಲ, ಅಲ್ಲಿಂದ ಇದ್ರಲ್ಲಿ GT ಮಲ್ ಆಗಿತ್ತು. ಅಲ್ಲಿಂದ ಒಂದು ಲೈವ್ ಅದು ಸಕ್ಸಸ್ ಆಗಿಲ್ಲ, ಅಂದ್ರೆ ಟ್ರಯಲ್ ಅಂಡ್ ಎರರ್ ಆಗಿತ್ತು. ಸಣ್ಣ ಇಲ್ಲ ಇವತ್ತಿನ ದಿನಕ್ಕೆ ಇಟ್ಸ್ ಪಾಸಿಬಲ್. ಅಲ್ಲ ಲೈವ್ ಕಾರ್ಯಕ್ರಮಗಳೆಲ್ಲ ಮಾಡುವ ಇರೋದ್ರಿಂದ ಇದೇನ ಅಂತ ದೊಡ್ಡ ಅಲ್ಲ ಲೈವ್ ಚಾನೆಲ್ಗಳೆಲ್ಲ ಮಾಡ್ತಾರಲ್ಲ. ಕ್ಯೂಬ್ ಅಲ್ಲಿ ಮಾಡೋದು ತುಂಬಾ ಕಷ್ಟ. ಅದ ಕ್ಯೂಬ್ ಸರ್ ಮೊದಲನೇ ದಿನದಿಂದಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಎಷ್ಟು ಟೆಕ್ನಾಲಜಿ ಬಳಸಿ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸಿನಿಮಾ ತೋರಿಸಿದ್ದೇ ಒಂದು ಫಸ್ಟ್ ಟೆಕ್ನಾಲಜಿ ಸರ್. ಅದಾದಮೇಲೆ ಸಿನಿಮಾದ ಟ್ರೇಲರ್ ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಎಲ್ಲರೂ ಹೇಳ್ತೀರ ನಾವು ಏನಕ್ಕೆ CG ಅಂತ ಇದ್ವಿ, ಏನಕ್ಕೆ ಟೆಕ್ನಾಲಜಿ ಅನ್ನೋದೆಲ್ಲ ದೇವ್ರ ದಯಿಂದ ನಿಮಗೆ ಟ್ರೇಲರ್ ಆನ್ಸರ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾನು ಖಂಡಿತವಾಗ್ಲೂ ಎಲ್ಲ ಟೆಕ್ನಾಲಜಿ ನಿಮಗೆ ಹೇಳುತ್ತೆ ಸರ್. ಫಸ್ಟ್ ನಾನು ಲಾಸ್ಟ್ ಟೈಮ್ ಅವ್ರ ಹಿಂದೆ ಓಡ್ತಾ ಇದ್ದೀರ ಅಂತ, ಬಟ್ ಎಲ್ಲೋ ಒಂದು ಕಡೆ ನನಗೆ ಆಪರ್ಚುನಿಟಿ ಸಿಕ್ತು.
ತುಣುಕು ನೋಡಕ್ಕೆ. ನಾನು ಅದನ್ನ ವಾಪಸ್ ಅಂದ್ರೆ ನೀವು ಒಳ್ಳೆ ಇದಕ್ಕೆ ದಾರಿಗೆ ನೀವು ಓಡ್ತಾ ಇದ್ರಿ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಅದು ಡೆಫಿನೆಟ್ಲಿ ಫೇಲ್ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಅದು ಫೇಲ್ ಆಗೋದೇ ಇಲ್ಲ ಮ್ಯಾಮ್. ಥ್ಯಾಂಕ್ ಯು. ಅಲ್ಲ, ಬಟ್ ನನ್ಗೆ ಅನಿಸ್ತು. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಇಲ್ಲ, ನಾವು ಏನಕ್ಕೆ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಇವಾಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತಂದರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟೇ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹೆಂಗೆ ಹೇಳಕ್ಕೆ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ. ಇದು ಇಂಡಿಯಾದಲ್ಲಿ ಯಾರೂ ಧೈರ್ಯ ಮಾಡಿಲ್ಲ, ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಇವಾಗ 7 ಡಿಸ್ಟಿಕಲ್ಲಿ ಅದು ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲಾಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲ್ಲಾಗ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡದೇ ಇರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದ್ದೀವಿ. ಈ ಫಿಲಂ ಮೂಲಕ ಏನಾದ್ರು ಸಂಸ್ಕೃತಿನ ಎತ್ತಿ ಹಿಡಿತೀರಾ ಅಂತ ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದಿದ್ದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸೋಂಥದ್ದು. ಅದಕ್ಕೆ ನಾವು ಹೇಳ್ತೀವಿ ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದು ನೀವು ಬಾಯಲ್ಲೇ ನಾವು ತಿಳ್ಕೋಬೇಕು ಮೇಡಮ್. ಆಯ್ತಾ? Arjun Jana, Mark can be a competition in terms of theatres or what? For you? ಮೇಡಮ್, ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, KVN ಅವರು. ಸೊ ತುಂಬ ಪಾಸಿಟಿವ್ ಆಗಿದೆ ಎಲ್ಲನೂ. 2 ಸಿನಿಮಾಗೆ, ಮಾರ್ಕ್ಗಾಗಲಿ 45ಗಾಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್. ಅದೇ ಸುಪ್ರೀತ್ ಅವ್ರು ಹೇಳಿರೋದು. ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರೇ ಇದನ್ನು ಕರೆಕ್ಟಾಗಿ ಹೇಳಿದ್ರೆ ಇರುತ್ತೆ. ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದ ಫಿಲ್ಮ್ಸ್. ಮೇಡಮ್ 2 ಕನ್ನಡ ಪಿಕ್ಚರ್ ಮೇಡಮ್, 2 ನಮ್ಮ ಪಿಕ್ಚರೇ ಮೇಡಮ್, ಎಲ್ಲ ನಮ್ಮದೇ ಮೇಡಮ್. ಸಿನಿಮಾ ಅಂದ್ಮೇಲೆ ಕಾಂಪಿಟೇಷನ್ ಇರ್ತಲ್ಲ ಅಲ್ಲ, ಇದು ನಾವು ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ ಮೇಡಮ್, ಖಂಡಿತ ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. 2 ಕನ್ನಡ ಪಿಕ್ಚರು ಎಲ್ಲ ನಮ್ಮ ಕನ್ನಡದವರು ನಮ್ಮ ಕೈ ಹಿಡಿತಾರೆ ಅಂತ 2 ಪಿಕ್ಚರು ಹಿಡಿತಾರೆ ಮೇಡಮ್. ಸರ್, ಸುದೀಪ್ ಸರ್ ಫೋನ್ ಮಾಡಿ ನಿಮ್ಗೆ ಅಥವಾ ನೀವು ಮಾತಾಡಿ ಒಂದೇ ಡೇಟಿಗೆ ಬರ್ತೀವಿ ಆ ಥರದ್ದೇನು ಆಗಿಲ್ಲ? ಏನು ಸರ್, ಮಾತಾಡಿದ್ದೀವಿ ಸರ್. ಡೆಫಿನೆಟ್ಲಿ ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸುದೀಪ್ ಸರು ಬ್ಲೆಸ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್. ದೇರ್ ಇಸ್ ನೋ ಪ್ರಾಬ್ಲಮ್. ಶಿವಣ್ಣ, ರಾಜೇಶ್ ಶೆಟ್ಟಿ ಸರ್ ಮತ್ತೆ ಉಪೇಂದ್ರ ಅವರು 3 ಜನ ಇದ್ದಾರೆ. 15ಕ್ಕೆ ಟ್ರೈಲರ್ ಲಾಂಚ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಪ್ರಚಾರದ ಪ್ಲಾನ್ ಯಾವ್ಯಾವ ಥರ ಇದೆ? ಎಲ್ಲೆಲ್ಲಿ ಹೋಗ್ತೀರಾ? ಎಲ್ಲೆಲ್ಲಿ ನಿಮ್ದು ಸ್ಟಾಪ್ಗಳಿದೆ ಸರ್? ಎಲ್ಲ ಕಡೆನೂ ಈ ಸಿನಿಮಾ ರಿಲೀಸ್ ಆಗ್ತಿರೋದು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈಲರ್ ಮಾಡಿದ್ದೀವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ವಿಲ್ ಗೋ ದೇರ್ ಆ್ಯಂಡ್ ಒಂದು ಇವೆಂಟ್ ಮಾಡ್ತೀವಿ. ಆ್ಯಂಡ್ ಇದು ರಿಲೀಸ್ಗೆ 10 days ಏನಿದೆ ರ್ಯಾಪಿಡ್ ಪ್ರಮೋಷನ್ಸ್ ಇರುತ್ತೆ ಸರ್. ಯಾಕಂದರೆ 3 ಜನ ಹೀರೋ ಇರೋದ್ರಿಂದ 3 ಜನ ಡೇಟ್ಸು ನಾನು ತೊಗೊಬೇಕು. ಸೊ ಎಲ್ಲರೂ 15ನೇ ತಾರೀಕಿಂದ ಜನವರಿ 5ನೇ ತಾರೀಕುವರೆಗೂ ನಮ್ಮ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 15th ಟ್ರೈಲರ್ ರಿಲೀಸ್ ಆಗಿದೆ ಸರ್. ರ್ಯಾಪಿಡ್ ಆಗಿ ಪ್ರಮೋಷನ್ಸ್ ಹ್ಯೂಜ್ ಆಗಿರುತ್ತೆ ಸರ್. KVN ಅವರೇ ಎಂಟೈರ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಯಾವುದಾದ್ರೂ ಡಿಸ್ಟ್ರಿಬ್ಯೂಟರ್ ಅಥವಾ ಹೀರೋ? ಸರ್, ನಾಳೆ ಅದ್ರದ್ದು ಬಾಂಬೆನಲ್ಲಿ ಒಂದು ಮೀಟಿಂಗ್ ಇದೆ ಸರ್ ನಮ್ಮದು. ನಾಳೆ ಎಲ್ಲ ಕನ್ಫರ್ಮ್ ಆಗೋಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಕರ್ನಾಟಕ KVN 100%. ಪ್ರೊಡ್ಯೂಸರ್ ಯಾವಾಗೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಸರ್. ಆಸ್ ಎ ನಿರ್ಮಾಪಕರಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಬಿಸ್ನೆಸ್ ವಿಚಾರವಾಗಿ ಯಾವ್ಯಾವ ಥರ ಮಾತುಕತೆಗಳು ಆಗ್ತಾ ಇದೆ ಅಂತ ನಾಳೆ ಗೊತ್ತಾಗುತ್ತೆ ಸರ್. ನಾಳೆ ಹೋಗ್ತಾ ಇದ್ದೀವಿ, ನಾಳೆ ಗೊತ್ತಾಗುತ್ತೆ ಸರ್. ಸರ್, ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದ್ದೀವಿ. ಅದು ನಮ್ಗೇನು ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್. ನನಗೆ ಪಿಕ್ಚರ್ ರಿಲೀಸ್ ಆದಾಗ ಖಂಡಿತ ಅದಂತ ನಾವು ನಮ್ಮ ಪಿಕ್ಚರ್ ಅಂತ ನಾನು ಪದೇ ನಾನು ಹೇಳ್ತಾ ಇಲ್ಲ ಸರ್. ಅದನ್ನು ನೀವು ನೋಡಿದ್ಮೇಲೆ ಗೊತ್ತಾಗುತ್ತೆ ನಾವು ಅಂತ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರೂ ನಾವು 7 ಡಿಸ್ಟಿಕಲ್ಲಿ ಮಾಡ್ತಾ ಇದ್ವಿ. ಏನು ಮಾಡಿದ್ರು ಸ್ಪೆಷಲಾಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೊತಾ ಇದ್ದಾರೆ ಸರ್. ನಾವು ಮಾಡಬೇಕು ಅಂತ ಹೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ. ಹಿಂಗೆ ಮಾಡೋಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗೆ ತಲುಪತ್ತೆ ಅಂತ ನಾವು ಇದು ಮಾಡ್ತಾ ಇದೀವಿ ಸರ್. ಉಪೇಂದ್ರ ಆನಂದ್ ಇಬ್ರು ಸಿಗ್ತಾರೆ. ಸೊ ಸೆನ್ಸಾರ್ ಅಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಸರ್? ಈಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಸರ್. ಇನ್ನೊಂದು 3 ದಿವಸ ಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್, ಸಿಕ್ಕಿದೆ ಅಂತ. ಯಾಕೆ ಸರ್ 3 ದಿವಸ? ನಾವು 3 ದಿವಸ ಬೇಕಂತ ಸರ್ಟಿಫಿಕೇಟ್ ಕೊಡೋಕ್ಕೆ ಸರ್. ಆ ಪರೀಕ್ಷೆ ಅಥವಾ ಆ ಟೈಮಲ್ಲಿ ಎಲ್ಲ ಸಿನಿಮಾ ನೋಡಾದ್ಮೇಲೆ ಅವ್ರನ್ನ ಎದುರಿಸೋದು ಇರುತ್ತಲ್ಲ ಸೆನ್ಸಾರ್ ಆಫೀಸರ್, ಆ ಮೂಮೆಂಟ್ನ ಹೇಳಿ.
ಹೆಂಗಾಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಎದೆ ಬಡಿತ ಜೋರಾಗೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗ್ಲೇ ಒಂದು 1.5 hour ಒಳಗಡೆ ತುಂಬ ಡಿಸ್ಕಷನ್ ಆಗ್ತಾ ಇತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವ್ರು ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು ನಮ್ಗೆ ಭಾಳ ಹೆಮ್ಮೆ ಆಯ್ತು ಸರ್. ಸೊ ಎಲ್ಲ ವಿಚಾರಗಳನ್ನ ಸೆನ್ಸರ್ ಆಫೀಸರ್ಸು ಅಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ನ ಎವ್ರಿ ಮೂಮೆಂಟು ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸು ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡ್ತಾರೆ. ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸರ್ ವೆಂಟ್ ವೆರಿ ಪಾಸಿಟಿವ್ಲಿ ಸರ್, ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೆ ಅಷ್ಟೇ ಪರ್ಮಿಷನ್ ಇದೆ ಅದು. ಎಡಿಟಿಂಗ್ ರೂಮ್ ಕಡೆ ಕಳಿಸ್ತಾವ್ರ ಸರ್ ನಿಮ್ಗೆ? ಇನ್ಪುಟ್ಸ್ ತಗೊತೀನಿ. ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ. ಆರಾಮಾಗಿ ಬರ್ತಾಯಿದ್ರು, ಏನಿದೆ ನೋಡ್ತಾ ಇದ್ರು, ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಯಾವಾಗಲೂ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಇದು ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ. ಇವತ್ತಿನ ದಿನದವರೆಗೂ ನನಗೆ ಸಪೋರ್ಟ್ ಆಗಿದ್ದಾರೆ ಸರ್. ಇದು ಎನಿಮೆಟಿಕ್ಸ್ಗೆ ಎಷ್ಟು ಖರ್ಚಾಯಿತು? ಫಸ್ಟ್ ಮಾಡಿದ್ದೆ ಸರ್, ಇವಾಗ ಮಾಡ್ತಾರೆ ಸಿ ಜಿನ ಬಿಗಿನಿಂಗ್ ನಿಮ್ಮ ಆ್ಯನಿಮೇಷನ್ ಅದು ನಿಯರ್ಲಿ 40 lakhs ಮೇಲೆ ಆಯ್ತು. ನಿಮ್ದು ಬಿಟ್ಟು ನಿಮ್ಮ ರೆಮ್ಯುನರೇಷನ್ ಬಿಟ್ಟು ಇಲ್ಲ, ಓವರ್ ಆಲ್ ಸಿನಿಮಾನೇ ಏನು ಕೇಳ್ತಿದೆ. ಫಸ್ಟ್ ಆನಿಮೇಷನ್ ಆನಿಮೇಷನ್ ವರ್ಷನ್ ಬರೀ ಆನಿಮೇಷನ್ಗೆ. ಅದೇ ನೀವು ಮಾಡಿ ಅವ್ರಿಗೆ ತೋರಿಸಿದ್ರು. ಹೌದು, ಅದು ಬರೀ ಆನಿಮೇಷನ್ ಬಿಲ್ಲೇ 40 lakhs ಆಯ್ತು. ಅದನ್ನೆಲ್ಲ ಮತ್ತೆ ಬಳಸ್ಕೊಂತೀರಾ ಸರ್ ಮುಂದೆ ಏನಾರ? ಅದೇ ಸಿನಿಮಾ ಆಗಿರೋದಲ್ಲ. ಇಲ್ಲ, ಅದನ್ನು ಕೇಳ್ತಾ ಇದ್ದಾರೆ ಸರ್. ಈಗ ನಮಗೆ ಈಗ ಮೇನ್ ಸಿ ಜಿ ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾ ಇದ್ದಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನು ಆನಿಮೇಟೆಡ್ ಆಗಿ 1 ವರ್ಷ ಮಾಡಿಕೊಡ್ತೀವಿ ಅಂತ. ಇವಾಗ ಇದು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಯಾರು ಕನ್ನಡದಲ್ಲಿ ಕನ್ನಡದಲ್ಲ ಸರ್. ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ. ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದ್ದೀವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟ್ರಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲಾಗಿ ಕಂಪ್ಯೂಟರ್ ತೋರಿಸೋದೇ ಬೇರೆ. ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಲ್ಲಿ ತೆಗೆದಾಗ ನಿಮಗೆ ಅದಕ್ಕೆ ಆ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ರೆಫರೆನ್ಸ್ ಮೆಟೀರಿಯಲ್ ಆಗಿರುತ್ತೆ ಇಂಡಸ್ಟ್ರಿ. ಎಸ್ ಸರ್, ಎಸ್ ಸರ್. ಅದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ. ಟ್ರೇಲರ್ ಲಾಂಚ್ ಇವೆಂಟ್ಗೆ ಫ್ಯಾನ್ಸ್ಗಳಿಗೆ ಫ್ರೀ ಎಂಟ್ರಿನ ಅಡ್ಮಿಷನ್ಗೆ ಏನಾದರೂ ರೇಟ್ ಯಾವ ಥರ ಇರುತ್ತೆ ಅಂತ ಸರ್? ಡೆಫಿನೆಟ್ಲಿ ಹೆಂಗೆ ಸರ್? ಫ್ರೀ ಫ್ರೀ ಪಾಸಸ್ ಇರುತ್ತೆ, ಫ್ರೀ ಎಂಟ್ರಿ. ಪಾಸ್ ಇಲ್ಲಪ್ಪ, ಎಲ್ಲ ಫ್ರೀ, ಎಲ್ಲ ಅಲ್ಲಲ್ಲ ಥಿಯೇಟ್ರಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ, ಯಾರು ಫಸ್ಟು ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್ಸು. ಇವಾಗ ಎಕ್ಸಾಂಪಲ್ ಈ ಥಿಯೇಟ್ರಲ್ಲಿ 100 ಸೀಟ್ ಇದೆ ಅಂದರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದರೆ 1000 ಪಾಸಸ್ ಆ ಥಿಯೇಟ್ರಲ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ಯಾವ ಡೇಟಿಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರೋಂಥ ಆ ಡಿಸ್ಟಿಕಲ್ಲಿ ಇರೋಂಥ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡಿಕೊಂಡು ನೋಡೋಂಥ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್.